ವೀಕ್ಷಕರೇ, ಈಗ ಆಂಬೂರ್ ಬಿರಿಯಾನಿ ರೆಡಿ ಆಗ್ತಿದೆ. ಯಾವ ಥರ ರೆಡಿ ಆಗ್ತಿದೆ ಅಂತ ನೋಡೋಣ. ಮೊದಲಿಗೆ ಪಾತ್ರೆ ಮಡಗಿ ಬಿಸಿ ಮಾಡಿ ಅದರಲ್ಲಿ ಎಣ್ಣೆಯನ್ನು 200 ಗ್ರಾಂ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ತೊಂದರೆ ಇಲ್ಲ. ನಂತರ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು. ಮೊಗ್ಗು ಎಲ್ಲವನ್ನು ಸೇರಿಸಿಕೊಳ್ಳೋಣ. ನಂತರ ಮೆಣಸಿನಕಾಯಿ ಹಾಕೊಳ್ಳೋಣ. ಅನಂತರ ಈರುಳ್ಳಿ ಸೇರಿಸಿ, ಅನಂತರ ಬೆಳ್ಳುಳ್ಳಿ ಸೇರಿಸಿ, ಅನಂತರ ಪುದೀನ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರಿಯೋಣ. ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನಂತರ ಸ್ವಲ್ಪ ಟೊಮೊಟೊ ಹಾಕೋಣ. ನಂತರ ಈಗ ನಾಟಿ ಕೋಳಿ ಚಿಕನ್ 2.5 kg ಅಷ್ಟು ಹಾಕೋಣ. ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಅವು ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಈಗ ಹೋಮ್ ಮೇಡ್ ಖಾರದ ಪುಡಿ ಹಾಕಿದ್ದೀವಿ. ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ನೋಡಿ. ಈಗ ಚಿಕನ್ ಒಂದು ಅದಕ್ಕೆ ಬಂದಿದೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಬಂದಿದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈಗ ಈ ಮಸಾಲೆ ಮುಖಾಂತರ ಒಂದು 20 ನಿಮಿಷಗಳ ಕಾಲ ಚಿಕನ್ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಗ್ರೇವಿ ರೆಡಿ ಆಗ್ತಿದೆ. ಚಿಕನ್ ಬಿರಿಯಾನಿ ಗ್ರೇವಿ. ಅದರಲ್ಲಿ ಚಿಕನ್ ಮಸಾಲೆನೂ ಸ್ವಲ್ಪ ಹಾಕೋಣ. ಶಕ್ತಿ ಚಿಕನ್ ಮಸಾಲೆ ತಗೊಳ್ಳಿ, ಹಾಗೆ ಶಕ್ತಿ ಬಿರಿಯಾನಿ ಮಸಾಲೆ ತಗೊಳ್ಳಿ ಸ್ವಲ್ಪ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ 2.5 kg ಅಷ್ಟು ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ ಸ್ವಲ್ಪ ತಿರ್ಸೋಣ. ಮಸಾಲೆ ಕುದೀತಾ ಇದೆ. ಬಿರಿಯಾನಿ ಬೇಯಲಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಬಿರಿಯಾನಿ 90% ರೆಡಿಯಾಗಿದೆ. ಐದು ನಿಮಿಷ ಕಳೆದು ದಮ್ ಹಾಕೋಣ. ಈಗ ಬಿರಿಯಾನಿ ದಮ್ ಹಾಕೋ ಸಮಯ ಬಂದಿದೆ. ದಮ್ ಹಾಕೋ ಸಮಯದಲ್ಲಿ ಸ್ವಲ್ಪ ಆಯಲ್ ಹಾಕಿ ಬಿರಿಯಾನಿಗೆ. ನಂತರ 2 ತಿರುವು ತಿರುಗಿಸಿ. ಈಗ ಬಿರಿಯಾನಿ ಸಿದ್ಧತೆ ಆಗಿದೆ. 5 ನಿಮಿಷಗಳ ಕಾಲ ದಮ್ ಹಾಕೋಣ. ದಮ್ ಆಗಕ್ಕೆ 2 ಬಾಳೆ ಎಲೆಗಳನ್ನು ತೆಗೆದುಕೊಳ್ಳೋಣ. ಈ ರೀತಿಯಲ್ಲಿ ನೀಟಾಗಿ ಕ್ಲೋಸ್ ಮಾಡಿ, ತಟ್ಟೆಯನ್ನು ಕ್ಲೋಸ್ ಮಾಡಿ, ತಟ್ಟೆಗೆ ಕೆಂಡ ಹಾಕಿ ದಮ್ ಹಾಕೋಣ. ಬಿರಿಯಾನಿ ದಮ್ ಹಾಕುವ ಕೆಲಸ ಮುಗಿದಿದೆ.